Hello, hi viewers, welcome back to our channel. KSET paper 1 previous year questions 2017 ನಲ್ಲಿ ಆಗಿರತಕ್ಕಂತ previous question paper discussion ಮಾಡ್ತಾ ಇದ್ದೇನೆ. So let us start the video. So ಇದು 2017ರ KSET ನಲ್ಲಿ ಕೇಳಿರತಕ್ಕಂತ ಪ್ರಶ್ನೆ question. The word ecosystem was coined by, so options Einstein, Wagnalls and Magton, A.G. Tamsley ಅಂತಿದೆ. ಸೊ ಇಲ್ಲಿ ಸರಿಯಾದ ರೈಟ್ ಆನ್ಸರ್ ಬಂದು ಆಪ್ಷನ್ ಡಿ A.G. Tamsley ಅಂತಂದು. So A.G. Tamsley, the word ecosystem was first coined by 1935 British ecologist Arthur George Tamsley. So ಈ ಎಕೋಸಿಸ್ಟಮ್ ಅನ್ನು ಪ್ರಥಮವಾಗಿ ಫಸ್ಟ್ ಕಾಯಿನ್ಡ್ ಇನ್ 1935 ಒಳಗೆ ಬ್ರಿಟಿಷ್ ಎಕಾಲಜಿಸ್ಟ್ ಆರ್ಥರ್ ಟ್ಯಾನ್ಸ್ಲೆ ಅವರು ಇದನ್ನ ಕಾಯಿನ್ಡ್ ಮಾಡಿದ್ರು. ಸೊ ಅದನ್ನು ನಾನು ಕನ್ನಡದಲ್ಲಿ ಕೂಡ ನೆಕ್ಸ್ಟ್ ಸ್ಲೈಡ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಯೂಸ್ ಟು ಡಿಸ್ಕ್ರೈಬ್ ದಿ ಇಂಟರಾಕ್ಷನ್ ಬಿಟ್ವೀನ್ ಲಿವಿಂಗ್ ಆರ್ಗಾನಿಸಮ್ಸ್ ದಟ್ ಈಸ್ ಬಯೋಟಿಕ್ and their physical environment abiotic as single function system. So example, a pond, forest, desert or even a small garden can be considered an ecosystem. So ಇಲ್ಲಿ ಕನ್ನಡದಲ್ಲಿ ಏನಂತ ಪರಿಸರ ವ್ಯವಸ್ಥೆ ಎಂಬ ಪದವನ್ನು ಮೊದಲು 1935ರಲ್ಲಿ ಬ್ರಿಟಿಷ್ ಪರಿಸರ ಶಾಸ್ತ್ರಜ್ಞ ಎಕಾಲಜಿಸ್ಟ್ ಆರ್ಥರ್ ಜಾರ್ಜ್ ಟ್ಯಾನ್ಸ್ಲೆ ಅವರು ಸೃಷ್ಟಿಸಿದರು. ಅಂದ್ರೆ ಫಸ್ಟ್ ಆ ಶಬ್ದವನ್ನು ಪರಿಸರ ವ್ಯವಸ್ಥೆ ಎಂಬ ಪದವನ್ನು ಹುಟ್ಟುಹಾಕಿದರು ಅಂತ ಹೇಳ್ಬೋದು. ಇಲ್ಲಿ ಏನ್ ಹೇಳ್ತಾರೆ ಅವರು, ಜೀವಂತ ಜೀವ ಅಂದ್ರೆ ಜೈವಿಕ ಮತ್ತು ಅಜೈವಿಕ ನಡುವಿನ ಪರಸ್ಪರ ಕ್ರಿಯೆ, ಇಂಟ್ರಾಕ್ಷನ್ ಬಿಟ್ವೀನ್ ಅಬಯೋಟಿಕ್ ಅಂಡ್ ಬಯೋಟಿಕ್ ಒಂದೇ ಕ್ರಿಯಾತ್ಮಕ ವ್ಯವಸ್ಥೆಯಾಗಿ ವಿವರಿಸಲು ಅವರು ಇದನ್ನ ಈ ಪದವನ್ನು ಬಳಸ್ತಾರೆ. ಉದಾಹರಣೆ ಕೊಟ್ಟಿದ್ದ ಎಕ್ಸಾಂಪಲ್ ಅಂದ್ರೆ ಒಂದು ಕೊಳ ಅಂದ್ರೆ ಕೆರೆ, ಕಾಡು, ಮರುಭೂಮಿ ಅಥವಾ ಒಂದು ಸಣ್ಣ ಉದ್ಯಾನವನ್ನು ಸಹ ಪರಿಸರ ವ್ಯವಸ್ಥೆ ಎಂದು ನಾವು ಹೇಳ್ಬಹುದು. ಸೊ ನೆಕ್ಸ್ಟ್ ಪ್ರಶ್ನೆ, ಮ್ಯಾಚ್ ದಿ ಫಾಲೋಯಿಂಗ್ ಅಂತಿದೆ. ಸೊ ಸೈಲೆಂಟ್ ವ್ಯಾಲಿ, ಅಪ್ಪಿಕೋ, ಚಿಪ್ಕೋ, ಸರ್ದಾರ್ ಸರೋವರ, ಲಿಸ್ಟ್ 2 ದಲ್ಲಿ ಕರ್ನಾಟಕ ಅಂತಿದೆ, ಮಧ್ಯಪ್ರದೇಶ, ಕೇರಳ, ಉತ್ತರ ಪ್ರದೇಶ ಅಂತಿದೆ. ಸೊ ಇಲ್ಲಿ ಇದು ಕೂಡ KSET 2017ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಸೊ ಇಲ್ಲಿ ರೈಟ್ ಆನ್ಸರ್ ಸೈಲೆಂಟ್ ವ್ಯಾಲಿ ಕೇರಳ ಆಗುತ್ತಾ, ಅಪ್ಪಿಕೋ ಕರ್ನಾಟಕ, ಚಿಪ್ಕೋ ಉತ್ತರ ಪ್ರದೇಶ, ಸರ್ದಾರ್ ಸರೋವರ ಮಧ್ಯಪ್ರದೇಶ. ಸೊ ದಿಸ್ ಈಸ್ ದಿ ಮ್ಯಾಚಿಂಗ್. ಸೊ ಇದರ ಬಗ್ಗೆ ನೋಡೋದಾದ್ರೆ ಸೈಲೆಂಟ್ ವ್ಯಾಲಿ ಕೇರಳ. ಸೊ ಸೈಲೆಂಟ್ ವ್ಯಾಲಿ ಇಸ್ ದಿ ಟ್ರೋಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಇನ್ ಕೇರಳ. ಸೊ ಇದು ಟ್ರೋಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಕೇರಳದೊಳಗ. ಇನ್ 70s and 80s a movement started against this is important. 70 ಮತ್ತು 80ರ ದಶಕದಲ್ಲಿ ಒಂದು ಚಳವಳಿ ಸ್ಟಾರ್ಟ್ ಆಗುತ್ತೆ. ಅದು ಅಗೇನೆಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ವಿರುದ್ಧ ಒಂದು ಮೂವ್ಮೆಂಟ್, ಒಂದು ಚಳವಳಿ ಸ್ಟಾರ್ಟ್ ಆಗುತ್ತೆ. ಇನ್ ದಿಸ್ ರೀಜನ್, ಈ ರೀಜನ್ ಒಳಗ ಅಂದ್ರೆ ಕೇರಳದಲ್ಲಿ ಈ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಒಳಗ ಇಟ್ ವುಡ್ ಡೆಸ್ಟ್ರಾಯ್ ರೇರ್ ಬಯೋಡೈವರ್ಸಿಟಿ, ಅಂದ್ರೆ ಬಯೋಡೈವರ್ಸಿಟಿ ಒಂದು ಡೆಸ್ಟ್ರಾಯ್ ಆಗುತ್ತೆ ಅಂತಂದ್ರೆ ಆ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ವಿರುದ್ಧ ಒಂದು ಚಳವಳಿ ಸ್ಟಾರ್ಟ್ ಆಗುತ್ತೆ. ರಿಸಲ್ಟ್ ಏನಾಗುತ್ತೆ ಅಂದ್ರೆ ಅದ್ರದ್ದು ರಿಸಲ್ಟ್ ಪ್ರಾಜೆಕ್ಟ್, ಆ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಸ್ಟಾಪ್ ಆಗುತ್ತೆ. ಸೈಲೆಂಟ್ ವ್ಯಾಲಿ ಬಿಕೇಮ್ ನ್ಯಾಷನಲ್ ಪಾರ್ಕ್ ಆಗುತ್ತೆ. ಸೊ ದಿಸ್ ಈಸ್ ದಿ ಸೈಲೆಂಟ್ ವ್ಯಾಲಿ ರಿಲೇಟೆಡ್. ಸೊ ಕನ್ನಡದಲ್ಲಿ ಸೈಲೆಂಟ್ ವ್ಯಾಲಿ ಕೇರಳಕ್ಕೆ ರಿಲೇಟ್ ಆಗುತ್ತದೆ. ಸೈಲೆಂಟ್ ವ್ಯಾಲಿ ಕೇರಳದಲ್ಲಿರುವ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಅರಣ್ಯವಿದೆ. ಸೊ ಸೈಲೆಂಟ್ ವ್ಯಾಲಿ ಕೇರಳದಲ್ಲಿರತಕ್ಕಂಥ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಅರಣ್ಯವಾಗಿದೆ. ಇದು ಟ್ರಾಪಿಕಲ್ ರೇನ್ ಫಾರೆಸ್ಟ್
ರೈನ್ ಫಾರೆಸ್ಟ್ ಇನ್ ಕೇರಳ. ಸೊ 70-80ರ ದಶಕದಲ್ಲಿ ಈ ಪ್ರದೇಶದ ಜಲ ವಿದ್ಯುತ್ ಅಂದ್ರೆ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಯೋಜನೆಯ ಅಪರೂಪದ ಜೀವವೈವಿಧ್ಯತೆಯನ್ನು ನಾಶಪಡಿಸುತ್ತದೆ ಎಂಬ ಕಾರಣಕ್ಕೆ ಅದರ ವಿರುದ್ಧ ಚಳವಳಿ ಪ್ರಾರಂಭವಾಯಿತು. ಸೊ ಈ ಜಲ ವಿದ್ಯುತ್ ಅಥವಾ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ವಿರುದ್ಧ ಒಂದು ಚಳವಳಿ ಪ್ರಾರಂಭ ಆಗುತ್ತದೆ. ಯಾಕೆ ಪ್ರಾರಂಭ ಆಗುತ್ತದೆ ಅಂದ್ರೆ ಜೀವವೈವಿಧ್ಯತೆಯನ್ನು ನಾಶಪಡಿಸುತ್ತದೆ ಎಂಬ ಕಾರಣಕ್ಕೆ ಅದರ ವಿರುದ್ಧ ಒಂದು ಚಳವಳಿ ಪ್ರಾರಂಭ ಆಗುತ್ತೆ. ಫಲಿತಾಂಶ ಏನಾಗುತ್ತೆ ಅಂದ್ರೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟಾಪ್ ಆಗುತ್ತೆ ಅಂದ್ರೆ ಸ್ಥಗಿತಗೊಂಡುತ್ತಾ ಸೈಲೆಂಟ್ ವ್ಯಾಲಿ ಏನಾಗುತ್ತೆ ರಾಷ್ಟ್ರೀಯ ಅಂದ್ರೆ ನ್ಯಾಷನಲ್ ಪಾರ್ಕ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಸೈಲೆಂಟ್ ವ್ಯಾಲಿ. ಸೊ ಹಾಗೆ ನೆಕ್ಸ್ಟ್ ಅಪಿಕೋ ಮೂವ್ಮೆಂಟ್ ಕರ್ನಾಟಕದಲ್ಲಿ ಆಗುತ್ತಿದೆ. ಅಪಿಕೋ ಇನ್ ಕನ್ನಡ ಮೀನ್ಸ್ ಟು ಹಗ್ ಅಂದ್ರೆ ಅಪಿಕೋ ಅಂತ ಅರ್ಥ. ಇನ್ಸ್ಪೈರ್ಡ್ ಬೈ ಚಿಪ್ಕೋ ಮೂವ್ಮೆಂಟ್. ಇದು ಯಾವುದರಿಂದ ಇನ್ಸ್ಪಿರೇಷನ್ ಆಗಿ ತಗೊಂಡೈತೆ ಅಂದ್ರೆ ಚಿಪ್ಕೋ ಮೂವ್ಮೆಂಟ್ ಆಫ್ ದಿ ಹಿಮಾಲಯಸ್. ವಿಲೇಜಸ್ ಇನ್ ಕರ್ನಾಟಕ ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ. ಹಗ್ಡ್ ಟ್ರೀಸ್ ಟು ಪ್ರಿವೆಂಟ್ ದಮ್ ಫ್ರಮ್ ಬೀಯಿಂಗ್ ಕಟ್. ಸೊ ಕಾಡುಗಳನ್ನು ಕಡಿಲಿಕ್ಕೆ ಬಂದಾಗ ಆ ಮರಗಳನ್ನು ಅಪ್ಪಿಕೊಳ್ತಾರೆ. ಸೊ ದಟ್ ಈಸ್ ಅಪಿಕೋ ಮೂವ್ಮೆಂಟ್. ಸೊ ಏನಂದ್ರೆ ಸೇಫ್ ಫಾರೆಸ್ಟ್ ಸಾಯಿಲ್ ಅಂಡ್ ವಾಟರ್ ಇನ್ ದಿ ವೆಸ್ಟರ್ನ್ ಘಾಟ್ಸ್. ಸೊ ಕನ್ನಡದಲ್ಲಿ ಅಪಿಕೋ ಚಳವಳಿ ಕನ್ನಡದಲ್ಲಿ ಅಪಿಕೋ ಅಂದ್ರೆ ತಬ್ಬಿಕೊಳ್ಳುವುದು ಎಂದರ್ಥ. ಹಿಮಾಲಯದ ಚಿಪ್ಕೋ ಚಳವಳಿಯಿಂದ ಪ್ರೇರಿತರಾಗಿ ಕರ್ನಾಟಕದ ಪಶ್ಚಿಮ ಘಟ್ಟದ ಕರ್ನಾಟಕದ ಗ್ರಾಮಸ್ಥರು ಮರಗಳನ್ನು ಕಡಿಯದಂತೆ ತಡೆಯಲು ಅವುಗಳನ್ನು ಅಪ್ಪಿಕೊಂಡರು. ಸೊ ಪಶ್ಚಿಮ ಘಟ್ಟಗಳಲ್ಲಿ ಕಾಡುಗಳು ಮಣ್ಣು ಮತ್ತು ನೀರನ್ನು ಉಳಿಸುವ ಸಲುವಾಗಿ ಈ ಒಂದು ಅಪಿಕೋ ಮೂವ್ಮೆಂಟ್ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಯಿತು. ಸೊ ನೆಕ್ಸ್ಟ್ ಚಿಪ್ಕೋ ಮೂವ್ಮೆಂಟ್ ಉತ್ತರ ಪ್ರದೇಶದ ಉತ್ತರಾಖಂಡ್. ಚಿಪ್ಕೋ ಮೂವ್ಮೆಂಟ್ ಬಗ್ಗೆ ನೋಡಿದ್ರೆ ಸ್ಟಾರ್ಟೆಡ್ ಇನ್ ದ ಅರ್ಲಿ 1970 ಈ ಚಾಮೋಲಿ ಡಿಸ್ಟ್ರಿಕ್ಟ್ ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಅಲ್ಲಿ ಸ್ಟಾರ್ಟ್ ಆಗುತ್ತದೆ. ಸೊ ವಿಲೇಜರ್ಸ್ ಎಸ್ಪೆಷಲಿ ವುಮನ್ ಹಗ್ಡ್ ಟ್ರೀಸ್ ಟು ಪ್ರಿವೆಂಟ್ ಲಾಗಿಂಗ್. ಸೊ ಈ ವಿಲೇಜ್ ಗ್ರಾಮಸ್ಥರು ಎಸ್ಪೆಷಲಿ ಹೆಣ್ಣು ಮಕ್ಕಳು ಮರಗಳನ್ನು ಅಪ್ಪಿಕೊಳ್ಳೋದ್ರ ಮುಖಾಂತರ ಆ ಮರಗಳನ್ನು ಕಟ್ ಮಾಡಕ್ ಬಂದಾಗ ಅದನ್ನ ಪ್ರಿವೆಂಟ್ ಅಂದ್ರೆ ರಕ್ಷಣೆ ಮಾಡೋದಕ್ಕೆ ಈ ಒಂದು ಚಿಪ್ಕೋ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಟು ಬಿಕಮ್ ಅ ಫೇಮಸ್ ಸಿಂಬಲ್ ಆಫ್ ಪೀಪಲ್ಸ್ ಮೂವ್ಮೆಂಟ್ ಫಾರ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್. ಸೊ ಕನ್ನಡದಲ್ಲಿ ಚಿಪ್ಕೋ ಚಳವಳಿ ಉತ್ತರ ಪ್ರದೇಶ ಈಗ ಉತ್ತರಾಖಂಡದಲ್ಲಿದೆ. 70ರ ದಶಕದ ಆರಂಭದಲ್ಲಿ ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ ಪ್ರಾರಂಭವಾಗುತ್ತದೆ. ಇದು 1970ರಲ್ಲಿ ಉತ್ತರಾಖಂಡದ ಚಮೋಲಿ ಡಿಸ್ಟ್ರಿಕ್ಟ್ ನಲ್ಲಿ ಪ್ರಾರಂಭವಾಗುತ್ತೆ. ಗ್ರಾಮಸ್ಥರು ವಿಶೇಷವಾಗಿ ಮಹಿಳೆಯರು ಮರ ಕಡಿಯುವುದನ್ನು ತಡೆಯಲು ಮರಗಳನ್ನು ಅಪ್ಪಿಕೊಂಡರು. ಇದು ಪರಿಸರ ಸಂರಕ್ಷಣೆಗಾಗಿ ಜನರ ಚಳವಳಿ ಪ್ರಸಿದ್ಧ ಸಂಕೇತವಾಯಿತು. ಸೊ ನೆಕ್ಸ್ಟ್ ಲಾಸ್ಟ್ ಒಂದು ಸರ್ದಾರ್ ಸರೋವರ ಪ್ರಾಜೆಕ್ಟ್ ಮಧ್ಯಪ್ರದೇಶ್. ಸೊ ಏನಾಗುತ್ತೆ a large dam project on the Narmada river mainly associated with Madhya Pradesh and Gujarat led to Narmada Bachao Andolan which opposed the displacement of people due to dam construction. So ಕನ್ನಡದಲ್ಲಿ ಏನಿದೆ ಸರ್ದಾರ್ ಸರೋವರ ಯೋಜನೆ ಮಧ್ಯಪ್ರದೇಶಕ್ಕೆ ಇದು ಆಗುತ್ತೆ. ಸೊ ನರ್ಮದಾ ನದಿಗೆ ಕಟ್ಟಲಾದ ದೊಡ್ಡ ಅಣೆಕಟ್ಟು ಯೋಜನೆ. ನರ್ಮದಾ ನದಿಗೆ ಕಟ್ಟಿರ್ತಕ್ಕಂಥ ದೊಡ್ಡ ಡ್ಯಾಮ್ ಯಾವುದು ಅಂದ್ರೆ ಅದು ಸರ್ದಾರ್ ಸರೋವರ. ಸೊ ಮುಖ್ಯವಾಗಿ ಮಧ್ಯಪ್ರದೇಶ ಮತ್ತು ಗುಜರಾತ್ಗೆ ಸಂಬಂಧಿಸಿದಂತ ಒಂದು ಪ್ರಾಜೆಕ್ಟ್ ಇದು. ಸೊ ಅಣೆಕಟ್ಟು ನಿರ್ಮಾಣದಿಂದಾಗಿ ಜನರನ್ನು ಸ್ಥಳಾಂತರಿಸುವುದನ್ನು ವಿರೋಧಿಸುವ ನರ್ಮದಾ ಬಚಾವೋ ಆಂದೋಲನಕ್ಕೆ ಕಾರಣವಾಯಿತು. ಸೊ ಈ ಅಣೆಕಟ್ಟು ಕನ್ಸ್ಟ್ರಕ್ಷನ್ ಮಾಡೋಕರ ಅಲ್ಲಿ ಜನರನ್ನ ಸ್ಥಳಾಂತರಿಸುವುದನ್ನು ವಿರೋಧಿಸ್ತಾರ. ಅದಕ್ಕೆ ವಿರೋಧಿಸುವ ನರ್ಮದಾ ಬಚಾವೋ ಆಂದೋಲನಕ್ಕೆ ಇದು ಒಂದು ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿವರೆಗೆ 2 ಪ್ರಶ್ನೆಗಳನ್ನು 2017ರಲ್ಲಿ ಕೇಳಿರ್ತಕ್ಕಂಥ ಕೆಸೆಟ್ ಎಕ್ಸಾಮ್ ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಡಿಸ್ಕಷನ್ ಮಾಡಿದೆ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ please subscribe my channel for more videos. Thank you.